ಒಂದು ಊರಿನಲ್ಲಿ ರಮೇಶ್ ಎಂಬ ಶ್ರೀಮಂತ ವ್ಯಕ್ತಿ ವಾಸಿಸುತ್ತಿದ್ದನು. ಅವನ ಬಳಿ ದೊಡ್ಡ ಮನೆ, ಜಮೀನು ಮತ್ತು ಅಪಾರ ಹಣವಿತ್ತು. ಆದರೆ ಅವನು ತುಂಬಾ ಜಿಪುಣನಾಗಿದ್ದನು. ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಒಂದು ದಿನ ಊರಿಗೆ ಒಬ್ಬ ವೃದ್ಧ ಸಾಧು ಬಂದರು. ಅವರು ರಮೇಶ್ನ ಮನೆಗೆ ಹೋಗಿ, ಮಗನೇ, ಹಸಿದಿದ್ದೇನೆ, ಸ್ವಲ್ಪ ಆಹಾರ ಕೊಡು ಎಂದು ಕೇಳಿದರು. ಆದರೆ ರಮೇಶ್ ನನ್ನ ಬಳಿ ಕೊಡುವುದಕ್ಕೆ ಏನೂ ಇಲ್ಲ ಎಂದು ಸುಳ್ಳು ಹೇಳಿ ಅವರನ್ನು ಕಳುಹಿಸಿದನು. ಸಾಧು ನಗುತ್ತಾ, ನಿನ್ನ ಸಂಪತ್ತು ನಿನಗೆ ಸಂತೋಷ ಕೊಡುತ್ತಿಲ್ಲ. ನಿಜವಾದ ಸಂಪತ್ತು ದಾನ ಮತ್ತು ಒಳ್ಳೆಯ ಮನಸ್ಸು ಎಂದು ಹೇಳಿ ಹೊರಟರು. ಕೆಲವು ದಿನಗಳ ನಂತರ ಭಾರೀ ಮಳೆಯಿಂದ ರಮೇಶ್ನ ಜಮೀನಿಗೆ ಹಾನಿಯಾಯಿತು. ವ್ಯಾಪಾರದಲ್ಲಿಯೂ ನಷ್ಟವಾಯಿತು. ನಿಧಾನವಾಗಿ ಅವನ ಸಂಪತ್ತು ಕಡಿಮೆಯಾಗತೊಡಗಿತು. ಆಗ ಅವನಿಗೆ ಸಾಧುವಿನ ಮಾತು ನೆನಪಾಯಿತು. ಆ ದಿನದಿಂದ ರಮೇಶ್ ತನ್ನಲ್ಲಿದ್ದ ಹಣವನ್ನು ಬಡವರಿಗೆ ಸಹಾಯ ಮಾಡಲು ಬಳಸಿದನು. ಹಸಿದವರಿಗೆ ಅನ್ನ, ಬಡ ಮಕ್ಕಳಿಗೆ ಶಿಕ್ಷಣದ ಸಹಾಯ ನೀಡಿದನು. ಜನರೆಲ್ಲರೂ ಅವನನ್ನು ಪ್ರೀತಿಸಲು ಆರಂಭಿಸಿದರು. ರಮೇಶ್ಗೆ ಆಗ ತಿಳಿಯಿತು, ಹಣವೇ ನಿಜವಾದ ಸಂಪತ್ತಲ್ಲ, ಒಳ್ಳೆಯ ಮನಸ್ಸು ಮತ್ತು ಪರೋಪಕಾರವೇ ನಿಜವಾದ ಸಂಪತ್ತು. ನೀತಿ: ಸಂಪತ್ತಿಗಿಂತ ದಯೆ ಮತ್ತು ಸಹಾಯ ಮಾಡುವ ಗುಣವೇ ಮನುಷ್ಯನನ್ನು ನಿಜವಾದ ಶ್ರೀಮಂತನನ್ನಾಗಿ ಮಾಡುತ್ತದೆ.